ಇಲ್ಲಿಗೆ ಬನ್ನಿ. ಲೋ ಹಣಮ ಮುಂದೆ ತೂತೆಲ್ಲೈತೆ ದ್ರವನ ತೂತೆಲ್ಲೈತೆ ದ್ರವನ ಯಾಕೆ ಬೇ ಹನುಮಗಿನ ಮೇಲಿಗೆ ಹನುಮಂತ ಅಣ್ಣ ಇಲ್ಲ ಹನುಮಂತ ಮುಖ್ಯ ವಿಷಯಕ್ಕೆ ಬರಲ್ಲ. ನೀ ಹನುಮ ಪನುಮಂದಿ ತಲೆ ಹಾಪಕ್ಕ ನಮ್ಗ. ನನ್ ಇಷ್ಟ ಅದು ನೀವ್ ಹೇಳ್ಬೇಕಾಗಿಲ್ಲ. ನಂಗೆ ಹೆಂಗ್ ಬೇಕೋ ಹಂಗಿರ್ಬೋದು. ಯಾಕ ಹೆಂಗೈತ್ ಮೈಯಾಗ ಚೆನ್ನಾಗಿಲ್ಲ. ಎಗ್ಗುರ್ ಸ್ವತ್ತ ಅಂದ್ರೆ 5 ವರ್ಷದ ಕಳಿ ಸೂಪರ್ ಆಗಿ ಕಾಣ್ತಿದ್ರಲ್ಲ, ಅದಕ್ಕಿಂತ ಸೂಪರ್ ಆಗಿ ಕಾಣ್ಬೇಕು. ಓದಿಲ್ಲ ಹಂಗನ್ ಬೇಡ, ನಮ್ಮ ಬೈತಾಳ. ಹನುಮ ಗುಡ್ ನೈಟ್. ಎಲ್ಲಿ ಗುಡ್ ನೈಟ್, ನನ್ ಚಡ್ಡಿ ಹರಿದ ನಾಡಾಗೈತಿ. ಏ ಬಾರೋ ದೋಸ್ತ ಬೈಲ್ ಬರ್ರಿ ದೋಸ್ತ ನಮ್ ಟೀಮ್ನಾಗ ದೋಸ್ತ ಅಲ್ಲ ಬಿಗ್ ಬಾಸ್. ಅವ್ರನ್ನ ಜಾಸ್ತಿ ಊಸ್ ಬಿಟ್ಟದಕ್ಕ ಹಂಗಂದ ನೋಡ್ರಿ. ಊಸ್ ಬಿಡ ತಪ್ಪೈತಿ ನಿಮ್ ಮನ್ಯಾಗ. ನಾ ಏನ್ ಹೋಗಾತಿಲ್ಲ. ನೀವು ಡೈಲಿ ಸ್ನಾನ ಮಾಡಲ್ಲ. ನನ್ನ ಇಷ್ಟ, ನಾ ಮಾಡ್ತೀನಿ ಬಿಡ್ತೀನಿ, ಅದನ್ನೇನ್ ಕೇಳ್ತೀರಿ ನೀವು? ಮೀಟರ್ ಬೇಕು, ಮೀಟರ್ ಹಂಗಂತೇಳಿ ನನ್ನ ಹೆಸರು ಬರ್ದ್ ಬಿಡೋದನ್ನ ಏನ್ ಕೇಳಲ್ ಬಿಡು, ಬಾಯಿ ಸತ್ತಾವದನ ಅಂತೇಳಿ. ನಾನು ಒಂದ್ಸಲ ಹೇಳಿದ್ದೆ ನಿಮ್ಗೆ. ಒಂದ್ಸತ ಹೇಳಿದ್ರೆ ತಿಳ್ಕೊಂಡ್ಬಿಡ್ಬೇಕು, ಇನ್ನೊಂದ್ಸಲ ಹೇಳಿದ್ರೆ ನಿನಗೇನ್ ಬ್ಯಾಡ ಅಂತಿದ್ರ ಅನ್ಕಂಡ್ರೆ ಹನುಮಂತ ಏನ್ ಹೊಳ್ಳಿ ಮಾತಾಡಲ್ ಬಿಡ ಅಂತೇಳಿ. ತಪ್ಪಾತು, ಉತ್ತರ ಕ್ಯಾನ್ಸಲ್ ಮಾಡಿ ಬೇರೆ ಬರ್ರಿ. ಊಟ ಬೇಡ್ವಾ? ನನ್ನ ಹೆಸರು ಬರ್ದು ಊಟ ಬರ್ತೈತೇನ? ಸತ್ಯ ಅಲ್ಲನು, ನೀ ಜಳಕ ಮಾಡಂಗಿಲ್ಲ. ನನ್ನ ಇಷ್ಟ ಅದ. ಜಳಕ ಮಾಡಲ್ಲ ಅಂದ್ರ ನನ್ನ ಹೆಸರು ಬರ್ದು ಮುಗಿಸ್ಬಿಡ್ತಿ, ಸಿಕ್ಕಾಗ ಮುಗಿಸ್ಬಿಡ್ತಿ. ನೀ ಬಿಟ್ಟಿಲ್ಲ ಮುಂದೆ ನನ್ ಸಲ ಎಷ್ಟು ಬಿಟ್ಟಿಲ್ಲ. ಬಿಟ್ರ ಅಲ್ಲದ ನೀವ್ ಸ್ನಾನ ಮಾಡಿಲ್ಲ ಅನ್ನೋದಷ್ಟೇ. ಕಡಿ ನೀ ಸ್ನಾನ ಮಾಡಿ ಈಗ ಒಟ್ಟ ನಾರಾಕತಿಲ್ಲ ನೀನು. ಅದು ನಿನಗೆ ಸಂಬಂಧ ಬಿಟ್ಟು ಹಂಗ ಹೇಳಕ್ ನೀನು ಬರೀ ನಿನಗ್ ಸಿಕ್ಕ ನೀನು ಬರೀ. ಚೈನಾಧಿಪತಿ ಅಲ್ಲ, ಸೇನಾಧಿಪತಿ. ಒಂದ್ ಚಾ ತಗೊಂಬರ್ರಿ ನನಗ. ಹನುಮಂತು ಪ್ರಜೆ ಮೂಳೆಯನ್ನು ಲಟ ಲಟ ಮುರಿದು ಬಿಡಿವೆ. ನೀನ್ ಒಬ್ನೇ ಮಾತಾಡ್ತಿರೋದು ಅನ್ಮ. ಅವ್ರೆಲ್ಲ ನೋಡು, ಅವ್ರ ಕಪ್ ಗೆಲ್ಲಕ್ ನಿಂತಾರ, ನಾ ಕಪ್ ಗೆಲ್ಲಕ್ ನಿಂತಿಲ್ಲ, ಆಟ ಗೆಲ್ಲಕ್. ಸರಿ ಆಟ ಗೆಲ್ಲುವಂತೆ, ಅದಕ್ಕೆ ಆಟಕ್ಕೆ ದೋಸ್ತ ಟಚ್ ಆತಿಲ್ಲ. ದೋಸ್ತ ಡೈಲಾಗ್ ಮೋಟಿವೇಶನ್, ಇಂಥ ಮೋಟಿವೇಶನ್ ನಲ್ಲಿ ನಾನು ಸತ್ತೋದೆ. ಬಾಯಲ್ಲಿ ಇಟ್ಕೊಂಡಿದ್ದ ಸ್ವಲ್ಪ ಮೂಗ್ ಹತ್ರ ಕೇರಿ ಬಾ ಸ್ವಲ್ಪ. ಸುಮ್ಮನೆ ಇದ್ಬಾರ್ದು. ಇಲ್ಲಿ ಈ ಕಡೆ ಹುಲಿ. ಸುಮ್ಮನೆ ಒಂದ್ ಬಾಟ್ಲಿ ನೀರ್ ತುಂಬ. ನನಗೆ ಗೊತ್ತಿಲ್ಲ. ಸುಮ್ಮನೆ ಆರಾಮ. ಸುದೀಪ್ ಸರ್ ಏನ್ ಬೈತಾರ ಕ್ರಿಯೇರಿಯಾ ಅಂತ ಹೇಳ್ಕೊಂಡು ಎಲ್ಲಾನ ಹಾಳು ಮಾಡ್ತಿದ್ದೀರಾ. ಇಡೀ ಪ್ರಕ್ರಿಯೆನೇ ಹಾಳಾಯ್ತಲ್ಲ. ಹೆಂಗ್ ಗೊತ್ತೇನು ದೋಸ್ತ, ಈ ಬಿಗ್ ಬಾಸ್ ಮನ್ಯಾಗ ಅವ್ರು ಕ್ರಿಕೆಟ್ ಆಡ್ತಾರ ಅಲ್ಲ ಹಂಪರ್, ಅವ್ರ ತಂದ್ ನಿಂದರ್ಸಿದ್ರು ಅವ್ರನ್ನು ಹಣ್ಣು ತಿನ್ನಿಸ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಏನಾರ ಅಂದ್ರೆ ಗ್ರೇ ಏರಿಯಾ ಅಂದ್ಬಿಡ್ತಾರೆ. ಅವ ಹಂಪರ್ ತಲೆಯಾಗ ಮಣ್ಣು ಹಾಕೊಂಡು ಹೋಗ್ಬೇಕ. ಇವ್ ಹೋದ ವರ್ಷ ಗ್ರೇ ಏರಿಯಾ ಐತೇನ? ಇವರೇ ಮಾಡಿದ್ದು ಅಲ್ಲ, ಹೋದ ವರ್ಷ ಎಲ್ಲ ಗ್ರೇ ಗ್ರೇ 10 ಸೀಸನ್ ಇತ್ತೇನ ಗ್ರೇ ಏರಿಯಾ. ಹಂಗ ಆಡ್ಬೇಡ ಹಿಂಗ ಆಡ್ಬೇಡ, ಅದು ನಮ್ ಗ್ರೇ ಏರಿಯಾ. ಅವಾಗ ಅಂಪರ್ ಏನ್ ಒಯ್ಕೋಬೇಕ ಲಾಭ ಲಾಭ. ಗೌತಮಿ, ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ. ನಿಮ್ಗೆ ಹೆಂಗೆ ಹೇಳ್ಬೇಕು? ರೆಸ್ಪೆಕ್ಟ್ಫುಲ್ ಆಗಿ. ಅಂದ್ರೆ ಅದು ಕಾಣಿಸ್ತಿಲ್ಲ, ಸುಮ್ಮನೆ ಸಾರಿ ಅಂತ ಹೇಳ್ಬಿಟ್ಟು ಹೋದಂಗಿದೆ. ನನಗೆ ಹೆಂಗ್ ಕೇಳ್ಬೇಕು ಅಂದ್ರೆ ಫುಲ್ ಡ್ಯಾನ್ಸ್ ಆಡ್ಕೊಂಡು ನನಗೆ ಫುಲ್ ಜಾಲಿ ಮೂಡಲ್ಲಿ ಕೇಳ್ಬೇಕು ನನ್ನ. ಸಾರಿ ರಜತ್ ಅವ್ರೆ, ನನ್ ಮೈಕ್ ಧರಿಸಿರ್ಲಿಲ್ಲ. ಸಾರಿ ಅನ್ಮು, ನನ್ ಮೈಕ್ ಧರಿಸಿರ್ಲಿಲ್ಲ. ಕ್ಯಾಪ್ಷನ್ ಆಗಿ ತಪ್ಪು ಮಾಡಿದೀನಿ. ಕಾಸ್ಟ್ಯೂಮ್ ಚೇಂಜ್, ಬಟ್ಟೆ ಚೇಂಜ್ ಮಾಡಿದ ತಕ್ಷಣ ಧರಿಸ್ಕೊಂಡ್ ಬರ್ಬೇಕಾಗಿತ್ತು. ಕ್ಷಮಿಸಿ, ಇನ್ ಮುಂದೆ ತಪ್ಪಾಗದೇ ಇರೋ ಹಾಗೆ ನೋಡ್ಕೋತೀನಿ. ಸ್ವಿಮ್ಮಿಂಗ್ ಪೂಲ್ ಬೀಳು. ನಿಜ.
ಹಂಗ ಮಾತಾಡ್ತಾಳ ಓಯಪ್ಪ. ನಮ್ ಸಂಘ ಬಿಡು, ನಮ್ ಸಂಘದಾಗ ಇಬ್ರೇ ಇರ್ಲಿ. ನಮ್ಮ ಸಂಘದಾಗ ಬಾಡಪ್ಪ ಇಬ್ಬರೇ ಅಧ್ಯಕ್ಷ ಬೇಕಾದ್ರೆ ನಮ್ಮ ಮಾವನ್ ಸೇರಿಸ್ಕೊಳ್ಳಲ್ಲ ಕಲಿ ತಿನ್ನಾಕ. ಹೆಂಗೋಯ್ತ್ರು ಮಂಜಣ್ಣನ ಹುಚ್ಚ ಬಿಡಿಸಿದ್ಲು ಬಿಡೋಕೆ. ನೀವು ಹೋದ್ರೆ ಹುಚ್ಚನೂ ಬೇಕು ಅಂತೀವಿ. ಅಕ್ಕ ತಪ್ಪಾತ್ ಬಿಡ್ಬೇವ, ಅಕ್ಕ ತಪ್ಪಾತ್ ಬಿಡು ಅಕ್ಕ ಬಂದು ಅಕ್ಕ ಒಂದು ಹುಚ್ಚೋದ್ ಬರ್ತೀನಿ ತಡೆ ಅಂತ ಹೋಗ್ಬಿಡುದು. ಕಷ್ಟ. ಆದ್ರೆ ಯಾಕೆ ಎದುರ್ಬೇಕು? ಯಾರಿಗೆ ಎದುರ್ಕೋಬೇಕು? ಅಲ್ಲ ಅವ್ರಿಗೊಂಚೂರು ಅಲ್ಲ ಆದ್ರೂ ನನಗೆ ಒಂದ್ಸಲ ದಿಗಲ್ ಬಿಡಿತ್ತಪ್ಪ. ನಮಗೂ ಒಂದು ಫಸ್ಟ್ನಿಗೂ ಸ್ಟಾರ್ಟಿಂಗ್ ಬಾಯಿ ಮಾಡಿದ್ರು, ಆಮೇಲೆ ಎಲ್ಲ ಟರ್ನ್ ಹಾಕಿ ಓಟ್ ಹಾಕಿ ವಿಚಾರ ಮಾಡಿದೀನಿ ಅದನ್ನ. ಇಲ್ಲ, ನನ್ನ ವಿಚಾರ ಅದೇ ಇದ್ದಿದ್ದು ಫಸ್ಟಿಗೆ ಅದಿತ್ತು. ಅದೇ ಇದ್ದಿತ್ತು. ಯಾಕಂದ್ರೆ ನಾನು ಏನ ಹುಡುಗ ಹುಡುಗಿಯಲ್ಲ ನಾನ್ ಮಾತಾಡ್ತೀನಿ ಅಂತಲೇ ನನ್ನ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟಿರೋದು. ನಾನು ಆಕ್ಟ್ ಮಾಡ್ತೀನಿ ಅಂತಲೋ, ಹನುಮಂತಂತರ ಹಾಡಾಡ್ತೀನಿ ಅಂತಲೋ ಸರ್, ಈ ಸಾಂಗ್ ನಾ ಎಲ್ಲರ ಕಾರ್ಯಕ್ರಮದ ಹಾಡಿದ್ರೆ ಒಂದ್ 4-5 ಕಪ್ ಗೆಲ್ಕೊಂಡ್ ಬರ್ತಿದ್ದೆ ಸರ್. ನೀವು ಒಂದ ದಿನಕ್ಕೆ ಹಾಡಿಸಿ ಅದೇನ್ ಗೊತ್ತಾ, ನಿಂದು ಸ್ವಲ್ಪ ಆ ಏರ್ ಇಳಿತದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅದ್ ನಿನಗೆ ಪ್ರಾಕ್ಟೀಸ್ ಮಾಡಿಸಿ ಪರ್ಫೆಕ್ಟ್ ಮಾಡ್ತಾ ಇದ್ದೀನಿ. ನಗಾಡ್ಕೊಂಡು ಹೆವಿ ಟಾರ್ಚರ್ ಕೊಟ್ಟಿದೀವಿ ಅನ್ಸಿತ್ತಲ್ಲ. ಉಳಿಸ್ತಾ ಇದೀವಿ. ಸೂರ್ಯಚಂದ್ರರೇ ನಿನ್ನ ಕಣ್ಗಳು, ಗಿರಿ ಶೃಂಗವೇ ನಿನ್ನ ಅಂಗವೋ, ಓ ಬಿಟ್ಟ ಓ ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡು. ಆಯ್ತು. ಇವಾಗ ಹೋಗಿ ಮಲ್ಕೋ, ತಿರ್ಗಾ ಬಂದು ಎಬ್ಬರಿಸ್ತೀನಿ. ಅವಾಗ ಹಾ ಸರ್.